ಇಲ್ಲಿ ಸಂತೋಷ್ ರಾವ್ ಎನ್ನುವಂತಹ ವ್ಯಕ್ತಿ ಮಾನಸಿಕ ಅಸ್ವಸ್ಥನಾಗಿದ್ದ. ಜೊತೆಗೆ ಬಾಹುಬಲಿ ಬೆಟ್ಟದಲ್ಲಿ ಸಂತೋಷ್ ರಾವ್ನನ್ನ ಹಿಡಿದುಕೊಟ್ಟವರು ಧರ್ಮಸ್ಥಳದಲ್ಲೇ ಕೆಲಸ ಮಾಡ್ತಾ ಇದ್ದಂಥ ಸಿಬ್ಬಂದಿಗಳು. ನೀವು ಸಾರ್ವಜನಿಕರಿದ್ರು ಅಂತ ಹೇಳ್ತೀರಿ, ಆದರೆ ಈ ಧರ್ಮಸ್ಥಳದಲ್ಲೇ ಕೆಲಸ ಮಾಡ್ತಾ ಇದ್ದಂಥ ಸಿಬ್ಬಂದಿಗಳೇ ಸಾರ್ವಜನಿಕರ ಒಂದು 4-5 ಜನ ಇದ್ದಿರಬಹುದಾ? ಈ ಸಂತೋಷ್ ರಾವ್ ಆರಂಭದಲ್ಲಿ ಹಿಡಿದುಕೊಟ್ರಲ್ಲ. ಕರೆಕ್ಟ್. ಈಗ ಫ್ರೀಡಮ್ ಟಿವಿಯ ಒಳಗಡೆ ನಾನು ಕೂತ್ಕೊಂಡಿದ್ದಾಗ ಫ್ರೀಡಮ್ ಟಿವಿಗೆ ಒಬ್ರು ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ, ಅಥವಾ ಇದರ ಮೇಲುಸ್ತುವಾರಿ ಒಬ್ರು ಇರ್ತಾರೆ. ನಾನು ಹೊರಗಡೆ ಬಂದು ಫ್ರೀಡಮ್ ಟಿವಿಯ ಒಳಗಡೆ ಇರುವ ಜಾಗದಲ್ಲಿ ಕೂತ್ಕೊಂಡಾಗ ನನ್ನನ್ನ ಯಾರು ಪ್ರಶ್ನೆ ಮಾಡ್ಬೇಕಲ್ಲಿ? ಯಾರು ಪ್ರಶ್ನೆ ಮಾಡ್ಬೇಕು? ಯಾರು ಕೂತಿರ್ತಾರೋ ಅವ್ರು ಪ್ರಶ್ನೆ ಮಾಡ್ಬೇಕು, ಹೌದಾ? ಆ ದಿವಸ ಬಾಹುಬಲಿ ಬೆಟ್ಟದಲ್ಲಿ ಸಂಜೆ 6 ಗಂಟೆ ಮೇಲೆ ಯಾರಿಗೂ ಕೂಡ ಇರ್ಲಿಕ್ಕೆ ಅವಕಾಶ ಇಲ್ಲ. ಆ ದಿವಸ ಅಲ್ಲ, ಎಲ್ಲ ದಿನವೂ. ಅಲ್ಲಿ ಮೇಲಿರುವ ಎಲ್ಲರನ್ನೂ ಕೂಡ ಕೆಳಗೆ ಕಳಿಸಿ ಅಲ್ಲಿನ ಸಿಬ್ಬಂದಿಗಳಾದಂಥ ಮಲ್ಲಿಕ್ ಜೈನ್ ಅವರಿದ್ರು, ಆ ದಿವಸ ಅವರ ಸ್ನೇಹಿತರಾದಂಥ ಧೀರಜ್ ಜೈನ್ ಇದ್ರು, ಮತ್ತೆ ಒಂದಿಷ್ಟು ಜನ ಅಲ್ಲಿನ ಹೋಟೆಲ್ಗಳಲ್ಲಿ ಸಿಬ್ಬಂದಿಗಳಾಗಿರುವಂಥ ರವಿ ಪೂಜಾರಿ, ಗೋಪಾಲ್ ಇವರೆಲ್ಲ ಇದ್ರು. ಕೆಳಗಡೆ ಬರುವಾಗ ಅಲ್ಲಿನ ಒಂದು ಕತ್ತಲ ಜಾಗದಲ್ಲಿ ಮೆಟ್ಟಲ ಪಕ್ಕದಲ್ಲಿ ಒಂದು ದಂಡೆ ಇದೆ, ಸ್ಟೇರ್ ಹತ್ರ. ಅಲ್ಲಿ ಒಬ್ಬ ವ್ಯಕ್ತಿ ಅಪರಿಚಿತ ಕೂತ್ಕೊಂಡಿದ್ದಾಗ, ಇಲ್ಲಿ ಕೂತ್ಕೊಳ್ಳಿಕ್ಕಿಲ್ಲ, ಯಾಕೆ ಕಾಯ್ತಾ ಇದ್ದೀರಿ ಅಂತ ಕೇಳುವಾಗ, ಮೇಲೆ ನಮ್ಮವರಿದ್ದಾರೆ ಅಂತ ಹೇಳಿದಾಗ, ಇವ್ರಿಗೆ ಗೊತ್ತಿದೆಯಲ್ವಾ ಮೇಲೆ ಎಲ್ಲರನ್ನು ಖಾಲಿ ಮಾಡ್ಕೊಂಡು ಬಂದಿರೋದು ಇವರು. ಮೇಲೆ ಬಾಹುಬಲಿ ಬೆಟ್ಟದಲ್ಲಿ ಯಾರು ಇರ್ಲಿಕ್ಕಿಲ್ಲ ಅಂದ್ರೆ ಕೆಳಗಡೆ ಕಳಿಸಿ ಬೀಗ ಹಾಕೊಂಡು ಬಂದಿರೋದವರು. ಮೇಲ್ಗಡೆ ಯಾರಿಲ್ಲಪ್ಪ, ನಿನ್ಗಿಲ್ಲಲ್ಲ, ಇರ್ಲಿಕ್ಕಿಲ್ಲ, ನೀನು ಈ ಉಳಿಯೋದಾದ್ರೆ ಕಚೇರಿಗೆ ಬಾ, ಚಾಪೆ ಕೊಡ್ತೀವಿ ಅಂತ ಹೇಳಿದಾಗ, ನಾನು ಕಚೇರಿ ಬರಕ್ಕೆ ನಾನು ತಪ್ಪು ಮಾಡಿಲ್ಲ ಅಂತೇಳಿ ಈ ವ್ಯಕ್ತಿ ಹೇಳ್ತಾನೆ, ಅಪರಿಚಿತ ವ್ಯಕ್ತಿ. ನೀನು ತಪ್ಪು ಮಾಡಿದೆ ಅಂತ ಹೇಳೋದಲ್ಲ, ಇಲ್ಲಿ ಕೂತ್ಕೊಳ್ಳೋಕ್ಕಿಲ್ಲ ಅಂತ ಕೈ ಹಿಡಿದು ಹೇಳಿಸ್ತಾರೆ. ಹೇಳಿದ ತಕ್ಷಣ ಆ ಮನುಷ್ಯ ಓಡ್ತಾನಂತೆ. ಓಡೋದು ಯಾಕೆ ಅಂಥೇಳಿ ಇವರು ಡೌಟ್ ಮಾಡಿ ಆ ಮನುಷ್ಯನ ಹಿಡಿತಾರೆ. ಅಲ್ಲಿ ಸಾರ್ವಜನಿಕರಲ್ಲಿ ಹಿಡಿಯೋದಾಗ ಹಿಡ್ಕೊಳ್ಳಿ ಅವನ್ನ ಅಂತ ಹೇಳಿದಾಗ, ಆವಾಗ ಪ್ರಶ್ನೆ ಮಾಡಿದಾಗ ಆತ ಗೊಂದಲದ ಉತ್ತರವನ್ನು ಕೊಟ್ಟ ಕಾರಣಕ್ಕೆ ಅನುಮಾನ ಬರ್ತದೆ. ಇದು ಆಗಿರುವಂಥದ್ದು. ಯಾರು ಇವರು ಹೇಳುವಂಥ ಕತೆ ಬೇರೆ ರೀತಿ. ಅದು ಅವನು ಹಾಗಿದ್ರೆ ಅಲ್ಲಿನ ಸಿಬ್ಬಂದಿಗಳೇ ಅವ್ನು ಯಾಕೆ ಹಿಡಿದು ಕೊಡ್ಬೇಕು? ಇದು ಹಂಗಲ್ಲ ಕತೆ. ನಾನು ಕೊಟ್ಟ ಉದಾಹರಣೆ ನೀವು ಒಪ್ಕೊಳ್ತೀರಾ? ಫ್ರೀಡಮ್ ಟಿವಿಯ ಏನು ಜಾಗದ ಒಳಗಡೆ ನಾನಿದ್ದಾಗ ಯಾರನ್ನ ಪ್ರಶ್ನೆ ಮಾಡ್ಬೇಕು ಸಾಹೇಬ್ರೆ? ನೀವು ಕೊಟ್ಟ ಕ್ಲಾರಿಟಿಯನ್ನೇ ಅವರು ಬಣ್ಣದ ಕತೆ ಅಂತ ಹೇಳ್ತಿದ್ದಾರೆ. ಹೇಳ್ತೀನಿ, ನಾನು ಅಲ್ಲ ಕತೆ ಅಂತ ನೀವು ನನಗೆ ಕ್ರಾಸ್ ಎಕ್ಸಾಮಿನ್ ಮಾಡಿ ಕೇಳಿ, ಹೆಂಗೆ ಅದು ಕತೆ ಆಗುತ್ತೆ? ಬಣ್ಣದ ಕತೆ ಹೆಂಗೆ ಅಂತ ಹೇಳಿದ್ರೆ, ಬಾಹುಬಲಿ ಬೆಟ್ಟದಲ್ಲಿ ಸಂತೋಷ್ ರಾವ್ ಕೂತ್ಕೊಂಡಿದ್ದ. ಸಂತೋಷ್ ರಾವನ್ನ ಈ 4-5 ಜನ ನೀವ್ ಹೇಳ್ದಾಗೆ ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ. ಆದ್ರೆ ಈ ಕೂತುಕೊಂಡ ಸಂತೋಷ್ ರಾವ್ ಇದಾನಲ್ಲ, 21 ದಿವಸಗಳ ಮುಂಚೆ ಆನೆ ಮಾವುತ ತೆಂಗಿಯನ್ನ ರೇಪ್ ಮಾಡಿದ್ದ ಅಂತ ಹೇಳಿ ಅವತ್ತೇ ಆತನ ಮೇಲೆ ಮತ್ತೊಂದು ಆರೋಪಗಳು ಕೂಡ ಕೇಳಿ ಬರುತ್ತೆ. ಯಾರು ಮಾಡಿದ್ದಾರೆ ಕೇಳಿ ಅದನ್ನ. ಒಂದು ನಿಮಿಷ ಹೇಳಿ ನೀವು. ಆನೆ ಮಾವುತನ ತೆಂಗಿಯನ್ನ ರೇಪ್ ಮಾಡಿ 21 ದಿನ ಕಳೆದು ಅದೇ ಬಂಡೆಯಲ್ಲಿ ಕೂತ್ಕೊಂಡಿದ್ದ ಸಂತೋಷ್ ರಾವ್. ಅದನ್ನ ಯಾರು ಹೇಳಿದ್ದಾರೆ? ಸಣಕಲ್ಲು ವ್ಯಕ್ತಿ ಸಂತೋಷ್ ರಾವ್ ರೇಪ್ ಮಾಡಿ ಅಲ್ಲೇ ಕೂತ್ಕೊಂಡಿದ್ದ 21 ದಿನಗಳ ನಂತರ. ಅದಾದ ಮೇಲೆ ಮತ್ತೆ ಸೌಜನ್ಯಗಳನ್ನು ಕೆಡಿಸ್ತಾನ. ಈಗ ಆನೆ ಮಾವುತ ನಾರಾಯಣರ ತಂಗಿ ಯಮುನಾರನ್ನ ಸಂತೋಷ್ ರಾವ್ ರೇಪ್ ಮಾಡಿದನಂತೇಳಿ ಯಾವನ್ ಹೇಳಿದ್ದು? ಆತನ ಮೇಲೆ ರೇಪ್ ಯಾವನ್ ಹೇಳಿದ್ದು? ಕಟ್ಟುಕತೆ ಅವನು ಹೇಳಿದ್ದೆ ಹೊರತು ಯಾರು ನಿಜ ಎಲ್ಲಿ ಪೊಲೀಸ್ ರೆಕಾರ್ಡ್ ಅಲ್ಲಿ ಇದೆಯಾ? ಅದು ಸಂತೋಷ್ ರಾವ್ ಯಮುನಾರನ್ನ ಅತ್ಯಾಚಾರ ಮಾಡಿದ್ದಾನೆ ಅಂತ ಹೇಳಿ ದಾಖಲೆ ಇದೆಯಾ? ರೆಕಾರ್ಡ್ ಆಗಿದೆಯಾ? ಒಂದು ಕ್ರೈಮ್ ನಡೆದಂತ ಸಂದರ್ಭದಲ್ಲಿ ಅದೇ ಆಜುಬಾಜು ಒಂದಿಷ್ಟು ದಿನಗಳ ಅಂತರದಲ್ಲಿ ಬೇರೆ ಕ್ರೈಮ್ ನಡೆದಾಗ ಅಲ್ಲಿ ಆರೋಪಿ ಯಾರಂದು ಪತ್ತೆ ಆಗದೇ ಇದ್ದಾಗ ಇನ್ನೊಂದು ಕ್ರೈಮ್ಗೆ ಸಂಬಂಧಪಟ್ಟಂತ ವ್ಯಕ್ತಿಯ ಬ್ಲಡ್ ಸ್ಯಾಂಪಲ್ ಅನ್ನ ತಗೊಳ್ಳೋದು ತಪ್ಪಲ್ಲ. ಪೊಲೀಸರು ಎಲ್ಲಾ ಆಂಗಲ್ ನಲ್ಲಿ ತನಿಖೆ ಮಾಡ್ತಾರೆ. ಆ ಕಾರಣಕ್ಕೆ ಸಂತೋಷ್ ರಾವ್ ಕೋರ್ಟಿಗೆ ಹಾಜರಾದಾಗ ಆತನ ಬ್ಲಡ್ ಸ್ಯಾಂಪಲ್ ಅನ್ನ ಅವರು ತಗೊಂಡಿದ್ದಾರೆ ಹೊರತು ಅದರಲ್ಲಿ ಆಮೇಲೆ ಮ್ಯಾಚ್ ಮಾಡಿ ನೋಡ್ತಾರೆ, ಅದು ನೆಗೆಟಿವ್ ಬರುತ್ತೆ. ಸಂತೋಷ್ ರಾವ್ ಆ ಪ್ರಕರಣದಲ್ಲಿ ಸಿಲುಕಿಸುವಂತ ಪ್ರಯತ್ನಕ್ಕಾಗಿ ಮಾಡಿದ್ದಲ್ಲ. ಇವರು ಆ ರೀತಿ ಕಥೆಯನ್ನ ಕಟ್ತಾ ಇರುವಂತದ್ದು. ಆಯ್ತಾ? ನಿಮ್ಮಲ್ಲಿ ಯಾಕೆ ನಿಮ್ಗೆ ಅದು ನಿಮ್ಮ ಮೂಲಕ ಈ ಡೌಟ್ಸ್ಗಳು ಬಗೆಹರಿತಾ ಹೋಗ್ಲಿ. ಈಗ ನಿಮಗಾಗ್ಲಿ ನನಗಾಗ್ಲಿ ಸತ್ಯವೇ ಬೇಕಿರೋದೇ ಹೊರತು ಯಾವುದೋ ಒಂದ್ ಸೈಡ್ ಆಗಿ ನಾವು ವಾದ ಮಾಡಬೇಕಂತ ಕೂತಿರೋದಲ್ಲ. ಫ್ರೀಡಮ್ ಟಿವಿಯ ಮೂಲಕ ಇನ್ನೊಂದಷ್ಟು ಸತ್ಯಗಳು ನನಗೆ ತಿಳಿದ್ರೆ ಅದ್ರ ಬಗ್ಗೆ ನಾನು ಸ್ವಲ್ಪ ಒಂದಿಷ್ಟು ವಿಚಾರಣೆ ಮಾಡಿ ನಾನು ಸ್ವಲ್ಪ ಎನ್ಕ್ವೈರಿ ಮಾಡಿ ಅದ್ರ ಬಗ್ಗೆ ಇದನ್ನು ಕೊಡಬಹುದು ಅಂತ ಹೇಳಿನೇ ನಾನು ಇವತ್ತು ಬಂದಿರೋದು. ಮತ್ತೆ ನಾನು ಮುಖ್ಯವಾಗಿ ಬಂದಿರೋದು ಮಟ್ಟಣ್ಣ ಸಾಹೇಬರು ಬರ್ತಾರೆ ಕೂತ್ಕೊಂಡು ಅವರ ಮತ್ತೆ ನಮ್ಮ ನಡುವಿನ ಏನು ಡಿಫರೆನ್ಸ್ಗಳ ಚರ್ಚೆ ಆಗಲಿ ಅಂತಾನೆ ಬಂದಿರೋದು. ಮಟ್ಟಣ್ಣನವರ್, ನೀವು ಗಮನಿಸ್ತಾ ಇದ್ರೆ ದಯವಿಟ್ಟು ಕರೆ ಮಾಡಿ. ಜನರಲ್ಲಿ ಗೊಂದಲಗಳು ಹುಡ್ಕೊಳ್ತಾವೆ. ವಸಂತ್ ಗಿಳಿಯಾರ್ ಹೇಳ್ತಾ ಇರೋದು ಮಿಥ್ಯಾನ, ನೀವು ಹೇಳ್ತಾ ಇರೋದು ಸತ್ಯಾನ? ಸಮಾಜದಲ್ಲಿ ಹರಿದಾಡ್ತಾ ಇರ್ತಕ್ಕಂತಹ ಸಂದೇಶಗಳು ಸತ್ಯಾನ? ವಸಂತ್ ಗಿಳಿಯಾರ್ ಅವರು ದಾಖಲೆಗಳನ್ನ ಹೇಳ್ತಾ ಇರುವಂತದ್ದು, ನಾನು ಬಹಿರಂಗವಾಗಿ ಹೇಳ್ತಾ ಇರುವಂತದ್ದು.
ಆನೆ ಮಾವುತ ನಾರಾಯಣರ ತಂಗಿಯ ಅತ್ಯಾಚಾರಕ್ಕೂ ಸಂತೋಷ್ ರಾವ್ನ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು ನಿರಾಧಾರವಾದಂತ ಆರೋಪ. ಅದರಲ್ಲಿ ಅವ್ರ ಹೆಸರನ್ನು ತರಲೇ ಇಲ್ಲ. ಅಲ್ಲಿ ಅವ್ರನ್ನ ಎನ್ಕ್ವೈರಿ ಮಾಡಿರ್ಬೋದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿ. ಈಗ ಒಂದು ಚಿನ್ನ ಕಳ್ಳ ಸಿಕ್ಕಿದಾಗ ಬೇರೆ ಬೇರೆ ಚಿನ್ನ ಕಳ್ಳತನದ ಪ್ರಕರಣಕ್ಕೂ ಇವನಿಗೂ ಸಂಬಂಧ ಇದೆಯಾ ಅಂತೇಳಿ ಒಂದ್ಸಲ ಹುಡುಕ್ತಾರೆ. ಅದು ಅಲ್ದಿದ್ರೆ ಬಿಟ್ಟು ಬಿಡ್ತಾರೆ. ಅದು ಇದಕ್ಕೆ ಮಾತ್ರ ಕೇಸ್ ಮಾಡ್ತಾರೆ. ಸರಿ ಅಲ್ವಾ ಅದು? ಅದು ತಪ್ಪು ಅಂತ ಹೇಳೋದ ನೀವು? ಇಲ್ಲ, ವಾದಕ್ಕಂತ ನಾವು ತಗೋಬಹುದು ಅದನ್ನ. ಇನ್ನು ಜೊತೆಗೆ ವಾದಕ್ಕಂತ ತಗೊಳ್ಳೋದಲ್ಲ, ಫ್ಯಾಕ್ಟ್ ಅದೇ ಅಲ್ವಾ. ಈಗ ಒಂದು ಕ್ರಿಮಿನಾಲಜಿ ಸ್ಟಡಿ ಮಾಡಿದವ್ರಿಗೆ ಇದು ಗೊತ್ತಿರತ್ತಲ್ವಾ. ಈಗ ಪತ್ರಕರ್ತರಿಗೂ ಗೊತ್ತಿರಬೇಕು. ಒಂದೇ ಸಂದರ್ಭದಲ್ಲಿ 20 ದಿನದಲ್ಲಿ 2 ಕ್ರೈಮ್ ಆಗುತ್ತೆ. ಒಂದು ಕ್ರೈಮ್ ಮಾಡಿದವನು ಯಾರಂತ ಇನ್ನೂ ಪತ್ತೆ ಆಗಿಲ್ಲ. ಇನ್ನೊಂದು ಕ್ರೈಮ್ ಅಲ್ಲಿ ಒಬ್ಬ ಆರೋಪಿ ಅಂತೇಳಿ ಸಿಕ್ಕಿದ್ದಾನೆ. ಅವನನ್ನ ಆ ಕ್ರೈಮಿಗೆ ಸಂಬಂಧಪಟ್ಟಾಗ ವಿಚಾರಿಸಿ ಇವನೇ ಇದನ್ನ ಮಾಡಿರ್ಬೋದಾ ಅಂತೇಳಿ ಪೊಲೀಸರು ಎನ್ಕ್ವೈರಿ ಮಾಡೋದು ಆ ದಿಕ್ಕಿನಲ್ಲಿ ಅದೇನು ತಪ್ಪು ಅಂತ ಯಾರು ಹೇಳಕ್ ಆಗೋದಿಲ್ಲ. ಅವನ ಅದ್ರಲ್ಲಿ ಇಲ್ಲ, ಆಗಿರ್ಲೂಬಹುದು ಅಂತೇಳಿ ಒಂದು ಎನ್ಕ್ವೈರಿ ಮಾಡ್ತಾರೆ. ಆದ್ರೆ ಅವನಲ್ಲ, ನೆಗೆಟಿವ್ ಬರುತ್ತಲ್ಲ ಅಲ್ಲಿ. ಅವ್ನ್ ಬ್ಲಡ್ ಸ್ಯಾಂಪಲ್ಸ್, ಅಲ್ಲಿ ಬ್ಲಡ್ ಸ್ಯಾಂಪಲ್ಸ್ ಇವ್ನು ಸಂತೋಷ್ ರಾವ್ ಬ್ಲಡ್ ಸ್ಯಾಂಪಲ್ ತೆಗೆದು DNA ಟೆಸ್ಟ್ ಮಾಡಿದಾಗ ಅದು ನೆಗೆಟಿವ್ ಬರುತ್ತೆ, ಬಿಟ್ಟು ಬಿಡ್ತಾರೆ. ಆ ಪ್ರಕರಣದಲ್ಲಿ ಸಂತೋಷ್ ರಾವ್ ಹೆಸರು ಬರೋದೇ ಇಲ್ವಲ್ಲ. ಬಂದಿದೆ ಅಂತ ಹೇಳಿ ಹೇಳೋರ ಹತ್ರ ದಾಖಲೆಗಳನ್ನ ಶೋ ಮಾಡಿ ಅಂತ ಹೇಳ್ಬೇಕು ನೀವು. ಇವತ್ತು ನಾನು ಮಾತಾಡೋಗ್ತೀನಿ, ನಾಳೆ ಫ್ರೀಡಮ್ ಟಿವಿ ಅದಕ್ಕೆ ದಾಖಲೆ ತೋರಿಸ್ಬೇಕು ನನಗೆ. ನಾನು ನಿಮ್ಮನ್ನು ಪ್ರಶ್ನೆ ಮಾಡೋದು, ನಾಳೆ ನೀವು ಹೇಳಿದ ವ್ಯಕ್ತಿ ಹತ್ರ ದಾಖಲೆಯನ್ನ ಶೋ ಮಾಡಿ ಅಂತ ಹೇಳ್ಬೇಕು ನೀವು. ಇನ್ನು ಸಂತೋಷ್ ರಾವ್ ಆತ ನಿರಪರಾಧಿ ಅಂತ ಆಯ್ತು. ಅದಾದ ನಂತರ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ನಿರಪರಾಧಿ ಅಂತ ಹೇಳಿ ಅದೇ ಸಾಕ್ಷಿ ಆಧಾರಗಳ ಕೊರತೆಯ ಕಾರಣ ಖುಲಾಸೆ ಆಯ್ತು. ನೀವುಗಳು ಯಾರು ಕೂಡ ಒತ್ತಾಯ ಮಾಡಿಲ್ಲ ಒಂದು ಇಕ್ವಿಟಲ್ ಕಮಿಟಿ ರಚನೆ ಆಗ್ಲಿ ಅಂತ ಹೇಳಿ. ನಿಮಗೆ ಇನ್ನೂ ಕೂಡ ಆಸಕ್ತಿ ಇಲ್ಲ ಇದು ತಾರ್ಕಿಕ ಹಂತಕ್ಕೆ ಹೋಗ್ಲಿ ಅಂತ. ನಾವುಗಳು ಯಾರು ಒತ್ತಾಯ ಮಾಡೋದು? ಅವರು ಹೋರಾಟಗಾರರು ಒತ್ತಾಯ ಮಾಡ್ಬೇಕಿತ್ತಲ್ಲ. ಹೋರಾಟಗಾರರಿಗೆ ಕಾನೂನು ಪ್ರಕಾರ ಹೋರಾಟ ಮಾಡ್ಲಿಕ್ಕೆ ಇನ್ನೂ ಅವಕಾಶ ಇತ್ತಲ್ಲ. ನೀವುಗಳು ಅಂತ ಹೇಳಿ ಯಾರಿಗೆ ಹೇಳೋದು ನೀವು? ನಮ್ಗೆ ಹೇಳೋದ ನೀವು? ಒಬ್ಬ ಮೀಡಿಯಾದವನಾಗಿ ನಾನು ಯಾಕೆ ಒತ್ತಾಯ ಮಾಡ್ಬೇಕು? ನಾನಾದ್ರೆ ವರದಿ ಮಾಡ್ಲಿಕ್ಕೆ ಹೋದವನು ಸರ್, ಹೋರಾಟ ಮಾಡ್ಲಿಕ್ಕೆ ನಾನು ಹೋಗಿದ್ದಲ್ಲ. ನಾನು ವರದಿ ಮಾಡಿರೋದು, ನನ್ನ ವರದಿಯನ್ನ ಇವರು ಪ್ರಶ್ನೆ ಮಾಡ್ತಿರುವ ಕಾರಣಕ್ಕೆ ನಾನು ಮಾಡಿದ ವರದಿಗಳು ಈ ಆಧಾರದ ಮೇಲೆ ಮಾಡಿರುವುದು ಅನ್ನೋದನ್ನ ನಾನು ಸಮರ್ಥನೆ ಮಾಡ್ಕೊಳ್ತಾ ಇರುವಂತದ್ದು. ನಾನು ಸಮರ್ಥನೆ ಮಾಡ್ಕೊಳ್ಳೋದು ದಾಖಲೆಗಳ ಆಧಾರದಲ್ಲಿ ಮಾಡ್ಕೊಳ್ತಾ ಇರುವಂತದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.